ನಮಸ್ಕಾರ ವೀಕ್ಷಕರೇ, ಮನೆ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಾನು ನಿಮಗೆಲ್ಲ ತೋರಿಸ್ಕೊಡ್ತಾ ಇರೋದು ಸಿಂಪಲಾಗಿ ಟೇಸ್ಟಿಯಾಗಿ ಆಂಧ್ರ ಸ್ಟೈಲಲ್ಲಿ ಚಿಲ್ಲಿ ಚಿಕನ್ನ ಯಾವ ರೀತಿ ಮಾಡೋದಂತ. ತುಂಬಾ ಸಿಂಪಲಾಗಿ ಮಾಡ್ಕೊಂಡ್ಬಿಡ್ಬೋದು, ಅಷ್ಟೇ ಈಸಿಯಾಗಿ ಕೂಡ ಮನೇಲಿರೋ ಇಂಗ್ರೀಡಿಯೆಂಟ್ಸ್ಗಳನ್ನೇ ಹಾಕ್ಕೊಂಡು ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಚಿಲ್ಲಿ ಚಿಕನ್ನ ಮಾಡ್ತಾರೆ ಆ ರೀತಿಯೇ ಮಾಡ್ಕೊಬೋದು. ಬನ್ನಿ ಹೇಗೆ ಮಾಡೋದಂತ ಸುಲಭವಾಗಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು 10ರಿಂದ 12 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮಿಕ್ಸಿಗೆಲ್ಲ ಹಾಕೊಬೋದು, ಇಲ್ಲ ಕುಟ್ಟಣಿಗೆ ಇದ್ದರೆ ಕುಟ್ಟಣಿಗೆನೇ ಜಜ್ಜಿ ಕೂಡ ನೀವು ಹಾಕೊಬೋದು. ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ನಾನು ಅದಕ್ಕೆ ಏನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ನಲ್ಲ ಒಂದು 2 ಇಂದ 3 ಸಲ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಮೆಣಸಿನ್ಕಾಯಿನ. ಈ ಒಂದು ಇದರಲ್ಲಿ ನಾವು ಮೆಣಸಿನ್ಕಾಯಿನ ರೆಡಿ ಮಾಡಿಕೊಂಡು ಎಣ್ಣೆ ಒಳಗಡೆ ಫಸ್ಟು ಹಾಕ್ಕೊಬೇಕಾಗತ್ತೆ. ಅದಾದಮೇಲೆ ನಾನು ಇಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡು ಇರೋ ಚಿಕನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಈ ಥರ ಚಿಕನ್ನ ಸೇರಿಸ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು ಚಿಲ್ಲಿ ಚಿಕನ್ನ. ಈ ಒಂದು ಟೇಸ್ಟಿಯಲ್ಲಿ ಮಾಡಿಕೊಂಡ್ರೂ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಅಷ್ಟೇ ಸಿಂಪಲಾಗಿ ನಾವು ರೆಸ್ಟೋರೆಂಟ್ಗಳಲ್ಲೆಲ್ಲ ಯಾವ ರೀತಿ ಮಾಡ್ತಾರೆ ಆ ರೀತಿಯೇ ನಾವೊಂದು ಚಿಲ್ಲಿ ಚಿಕನ್ನ ನಾವು ಮನೇಲಿ ಕೂಡ ಟ್ರೈ ಮಾಡಿ ನೋಡ್ಕೊಬೋದು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಒಂದಕ್ಕೊಂದು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಅಂಟ್ಕೊಬೇಕು. ನೀವು ಖಾರ ತಿನ್ನೋರಾದರೆ ಇನ್ನೂ 5-6 ಮೆಣಸಿನ್ಕಾಯಿನ ಹೆಚ್ಚಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಖಾರ ತಿನ್ನೋರಾದರೆ ಮೀಡಿಯಮಾಗಿ ಖಾರ ತಿನ್ಕೊತೀನಿ ಅಂದರೆ ಚಿಕನ್ ಯಾವ ಒಂದು ಅರ್ಧ kg ತೊಗೊಂಡಿದ್ರೆ ಚೆನ್ನಾಗಿ ಖಾರ ಇದ್ದರೆ ಒಂದು 10 ಮೆಣಸಿನ್ಕಾಯಿ ಹಾಕ್ಕೊಬೇಕಾಗುತ್ತೆ. ನೋಡಿ, ಈ ಥರ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಮುಚ್ಚಿಕ್ಕಾದ್ಮೇಲೆ ನಾನು ಲಿಡ್ ಓಪನ್ ಮಾಡಿ ನೋಡ್ತೀನಿ. ಈ ಥರ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಂಡಿರುತ್ತೆ. ಅದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದಕ್ಕೊಂದು ಫ್ರೈ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಟೊಮೊಟೊ ಯಾವುದು ಹಾಕೋ ಅವಶ್ಯಕತೆಯೇ ಇಲ್ಲ. ಸಿಂಪಲಾಗಿ ಚಿಲ್ಲಿ ಚಿಕನ್ನ ಸೈಡ್ ಡಿಶ್ ಆಗಿ ನಾವು ಮಾಡ್ಕೊಂಬಿಡ್ಬೋದು. ಈಗ ಅನ್ನ ಸಾಂಬಾರು ಏನಾದರೂ ರಸ ಈ ಥರ ಮಾಡ್ಕೊಂಡಿರ್ತೀರ, ಈ ಥರ ಚಿಲ್ಲಿ ಚಿಕನ್ನ ಮಾಡ್ಕೊಳ್ಳೋದ್ರಿಂದ ಅನ್ನ ರಸಮ್ಗೂ ಕೂಡ ಒಳ್ಳೆ ಟೇಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಕೊಬೋದು. ಸಿಂಪಲಾಗಿ ಮಾಡ್ಕೊಬೋದು ಈ ಒಂದು ಚಿಲ್ಲಿ ಚಿಕನ್ನ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದರಲ್ಲಿರೋ ನೀರಿನ ಅಂಶನೆಲ್ಲ ಬಿಟ್ಕೊಂಡು ಈ ಥರ ಮೆಣಸಿನ್ಕಾಯಿ ಏನಿದೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಆ ಒಂದು ಚಿಕನ್ಗೆ ಅಂಟಬೇಕು. ಇದಾದಮೇಲೆ ನಾನು ಕಾರ್ನ್ಫ್ಲೋರ್ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಅದಾದಮೇಲೆ ನಾನು ಚಿಕನ್ಗೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಎಷ್ಟು ನೀರು ಹಾಕ್ಕೊತಾ ಇದ್ದೀನಿ ಅಂದರೆ ಕಾರ್ನ್ಫ್ಲೋರಲ್ಲಿರೋ ನೀರು ಯಾವ ಒಂದು ಇದರಲ್ಲಿತ್ತೋ ಅಷ್ಟು ನೀರನ್ನು ನಾನು ಸೇರಿಸ್ಕೊಂಡು ಈ ಥರ ಒಂದಕ್ಕೊಂದು ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಾಡ್ಕೊತಾ ಇದ್ದೀನಿ. ನೀರಲ್ಲಿ ಕಲಸಿನೇ ಹಾಕಬೇಕಾಗತ್ತೆ, ಏಕೆಂದರೆ ನಾವು ಡೈರೆಕ್ಟಾಗಿ ಕಾರ್ನ್ಫ್ಲೋರ್ನ ಹಾಕೋದ್ರಿಂದ ಅದೇನಾಗುತ್ತೆ ಒಂದಕ್ಕೊಂದು ಅಂಟೋದಿಲ್ಲ, ಹಾಗೆ ಗಟ್ಟಿ ಆಗಿಬಿಡುತ್ತೆ. ಈ ಥರ ನಾವು ನೀರಲ್ಲೇ ಹಾಕೋದ್ರಿಂದನೇ ಅದು ಬೇಗನೆ ತಳ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ. ಬೇಗ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗೋ ಥರ ಈ ಥರ ತಳ ಅಂಟಿಲ್ದಿರೇ ಕಲಿಸ್ಕೊಬೇಕು. ಇದಾದಮೇಲೆ ನೀವು ಸ್ವಲ್ಪ ನೀರು ಥರನೇ ಇರಲಿ ಅಂದರೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಡ್ರಿ. ನೋಡಿ, ಈ ಥರ ಬರುತ್ತೆ. ಇದಾದಮೇಲೆ ನಾನು ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ಒಂದು ಟೇಸ್ಟ್ ಅಂತಲೇ ಸಿಗುತ್ತೆ. ಇದು ನೀವು ಇಷ್ಟ ಇಲ್ಲ, ನಾವು ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಕೊಂಬಿಡಿ. ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೊಳ್ಳಿ. ಸೇಮ್ ಟೇಸ್ಟೇ ಬರುತ್ತೆ. ಧನಿಯಾ ಪುಡಿ ಹಾಕ್ಕೊಳ್ಳೋದ್ರಿಂದನೂ ಸೋಯಾ ಸಾಸು ಚಿಲ್ಲಿ ಸಾಸನ್ನು ಅಷ್ಟೇನು ಟೇಸ್ಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದ್ರೂ ಒಂದು ಮೀಡಿಯಮ್ ಟೇಸ್ಟ್ ಕೂಡ ಬರುತ್ತೆ. ಈ ಥರ ಚೆನ್ನಾಗಿ ಒಂದಕ್ಕೊಂದು ಫ್ರೈ ಆಗೋ ಥರ ಫ್ರೈ ಮಾಡ್ಕೊಬೇಕು. ಫ್ರೈ ಆಗಲಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಅರ್ಧ ಚಿಕನ್ ಆಲ್ರೆಡಿ ಬೆಂದಿದೆ, ಆದ್ರೂ ಇನ್ನೂ ಸ್ವಲ್ಪ ನೀವು ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ರೆಡಿಯಾಗಿದೆ ಚಿಲ್ಲಿ ಚಿಕನ್ನು. ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು ಈಸಿಯಾಗಿ. ಇದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರೆಡಿ ಆಯಿತು ನೋಡಿ ಚಿಲ್ಲಿ ಚಿಕನ್ನು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿದ್ದಿರೇ ಈ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.